ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಬನ್ನಿ, ತುಂಬ ದಿವಸದಿಂದ ಎಲ್ಲ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಗಾರ್ಡನ್ ವಿಡಿಯೋ ತೋರಿಸಿ ಅಂತ. ಇವತ್ತು ಗಾರ್ಡನ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಮಳೆ ಬಂದಿತ್ತು, ಇವಾಗ ಎಲ್ಲ ನೋಡೋದಕ್ಕೆ ಗ್ರೀನಿಶ್ ಆಗಿತ್ತು, ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಈ ಥರ ನೀವು ಮನೆ ಹತ್ರ ಮಾಡಿದಾಗ. ಸೊ ಅದೇ ರೀತಿ ನಾನು ಕೂಡ ಮಾಡಿಕೊಂಡೆ. ಬನ್ನಿ, ಇವಾಗ ನಾನು ಹೊರಗಡೆ ಗೇಟಿಂದ ಹೊರಗಡೆ ಬಂದಿದ್ದೀನಿ. ಆಚೆ ಕಡೆ ಏನೇನು ಗಿಡ ಇಟ್ಟಿದ್ದೀನಿ ಅಂತ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ನಾನೊಂದು ಕ್ಯಾರಿ ಬ್ಯಾಗ್ನಲ್ಲಿ ಇಟ್ಟಿದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಇನ್ನು ಈ ಗಿಡಗಳು ಪಿಂಕು ಕಲರ್ ಈ ಥರ ಫ್ಲವರ್ ಇಟ್ಟಿದ್ದೀನಲ್ಲ, ಇದೆಲ್ಲ ಬಂದ್ಬಿಟ್ಟು ಬಿಂದಿಗೆನಲ್ಲಿ ಕಟ್ ಮಾಡಿ ಇಟ್ಟಿರೋದು. ಇದನ್ನು ನಾನು ಫಸ್ಟು ಸುಮ್ಮನೆ ಒಂದು 4 ಕಡ್ಡಿ ತೊಗೊಬಂದು ಇಟ್ಟಿದ್ದೆ ಅಷ್ಟೇ, ಇದು ದುಡ್ಡು ಕೊಟ್ಟು ತಂದಿಲ್ಲ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಗುಂಪಾಗಿ ಬಂದಿದೆ ಅಂತ. ಸೊ ಇನ್ನೊಂದು ಬಕೆಟಲ್ಲಿ ಆಲಿವೇರಾ ಗಿಡ ಇಟ್ಟಿದ್ದೀನಿ. ಈ ಆಲಿವೇರಾ ಗಿಡ ಸ್ವಲ್ಪ ಬಿಸಿಲಿರೋದ್ರಿಂದ ನಾನು ಇದನ್ನು ಈಚೆ ಕಡೆ ಇಟ್ಟಿದ್ದೀನಿ. ಈಗ ಇದು ಬಸಳೆ ಸೊಪ್ಪು, ಇದು 2 ಗಿಡ ಇದೆ, ತುಂಬಾ ಹೆಲ್ತ್ ಒಳ್ಳೆಯದು. ಇದರಲ್ಲೂ ಖಂಡಿತ ರೆಸಿಪಿಗಳನ್ನ ತೋರಿಸ್ಕೊಡ್ತೀನಿ, ಇನ್ನೂ ಮಾಡಿಲ್ಲ ನಾನು. ನೆಕ್ಸ್ಟ್ ಇನ್ನೊಂದು ಬಕೆಟಲ್ಲಿ ಕನಕಾಂಬರ ಗಿಡ ಇಟ್ಟಿದ್ದೀನಿ. ಹಾಗೆ ಅದು ಪಕ್ಕದ ಬಕೆಟ್, ದೊಡ್ಡ ಬಕೆಟಲ್ಲಿ ನುಗ್ಗೆ ಗಿಡ ಬಂದಿದೆ, ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಇದಕ್ಕೆ ದಾರ ಕಟ್ಟಿ ಒಂದು ಕಡ್ಡಿನಲ್ಲಿ ಈ ಥರ ಕಟ್ಟಿಟ್ಟಿದ್ದೀರಿ, ಗಾಳಿಗೆ ಅದು ಸೈಡ್ಗೆ ಹೋಗ್ಬಾರ್ದು ಅಂತ. ಹಾಗೆ ಇಲ್ಲಿ ಚಿಕ್ಕ ಕಾಂಪೌಂಡ್ ಇದೆ, ಆ ಕಾಂಪೌಂಡ್ ಮೇಲೆ ಈ ಥರ ಚಿಕ್ಕ ಚಿಕ್ಕ ಪಾಟ್ಗಳು ಇಟ್ಟಿದ್ದೀನಿ. ಸೊ ಏನಾದರೂ ಗಿಡ ತರ್ತಿರಲ್ಲ ನರ್ಸರಿಯಿಂದ, ಆ ಪಾಟ್ನ ನಾನು ಬಿಸಾಡೋ ಬದಲು ಈ ಥರ ನೋಡೋದಕ್ಕೆ ಲುಕ್ ಆಗಿಲ್ಲ ಅಂತ ಈ ಥರ ನಂಗೆ ತುಂಬ ಫೇವ್ರೇಟ್ ಆದ ಗಿಡ ಇಟ್ಟಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ಗಾರ್ಡನ್ ವಿಡಿಯೋ ಮಾಡೋಕ್ಕೆ ತುಂಬಾ ಇಷ್ಟ. ಆದರೆ ಅದರಲ್ಲಿ ಯಾವ್ಯಾವ ಗಿಡ ಹೆಸರು ಏನಂತಾನೆ ಗೊತ್ತಿಲ್ಲ ನನಗೆ, ಅದನ್ನು ನೋಡೋಕ್ಕೆ ತುಂಬ ಇಷ್ಟ. ಇದು ನೋಡ್ತಾ ಇರ್ಬೋದು ಬ್ರಹ್ಮಕಮಲ ಗಿಡ. ಇದು ಬಂದ್ಬಿಟ್ಟು ದೊಡ್ಡ ಪತ್ರೆ ಅಂತಾರಲ್ಲ, ಇದಂತೂ ಜಾಸ್ತಿನೇ ಇಟ್ಟಿದ್ದೀನಿ ನನ್ನ ಮನೇಲಿ. ಇದನ್ನು ಜಸ್ಟ್ ಒಂದು ಕಡ್ಡಿ ಇಟ್ಟರೆ ಸಾಕು, ಈಸಿಯಾಗಿ ಬಂದ್ಬಿಡುತ್ತೆ. ಇದಕ್ಕೆ ಯಾವುದೇ ರೀತಿ ಗೊಬ್ಬರ ಕೂಡ ಬೇಕಾಗಿಲ್ಲ, ಜಸ್ಟ್ ಮನೇಲಿ ಇಟ್ಟರೆ ಸಾಕು. ಸೊ ಇವಾಗ ಈ ಥರ ನೋಡಿ, ಲೆಫ್ಟ್ ಸೈಡಲ್ಲಿ ಈ ಥರ ಇಟ್ಕೊಂಡಿದ್ದೀನಿ. ಹಾಗೆ ರೈಟ್ ಸೈಡಲ್ಲಿ ಕೂಡ ತೋರಿಸ್ಕೊಡ್ತೀನಿ ಇವತ್ತು ಏನೇನಿದೆ ಅಂತ. ತುಂಬ ಜಾಸ್ತಿ ಇದೆ. ನಮ್ಮದು ಬಂದ್ಬಿಟ್ಟು ಒಂದು ಪೂರ್ತಿ ಸೈಟಲ್ಲಿ ಅರ್ಧ ಸೈಟ್ ಮನೆ, ಇನ್ನು ಅರ್ಧ ಸೈಟ್ ಈ ಥರ ಗಿಡ ಹಾಕಿಟ್ಟಿದ್ದೀರಿ. ನೋಡ್ತಾ ಇರ್ಬೋದು ಈ ಕಡೆ ಒಂದು ದಾಸವಾಳ ಗಿಡ, ಇದಕ್ಕಂತೂ ಸುಮಾರು ಒಂದು 10ರಿಂದ 12 ವರ್ಷ ಆಗುತ್ತೆ ಈ ಗಿಡಕ್ಕೆ. ಸೊ ನೋಡ್ತಾ ಇರ್ಬೋದು, ಅದು ತುಂಬ ದೊಡ್ಡದಾದಾಗ ಕಟ್ ಮಾಡಿ ಬಿಡ್ತೀರಿ. ಈಚ್ ಕಡೆ ಮಾತ್ರ ಇದು ಒಂದೇ ಒಂದು ಗಿಡ ಇದೆ. ಸೊ ಇದು ತುಂಬ ದಪ್ಪವಾಗಿ ಬಂದಿದೆ, ಅದಕ್ಕೋಸ್ಕರ ಅದನ್ನು ಹಾಗೆ ಬಿಟ್ಬಿಟ್ಟಿದ್ದೀರಿ. ಅದನ್ನು ದಾಸವಾಳ ಗಿಡನೂ ಅಷ್ಟೇ, ಒಂದು ಕಡ್ಡಿ ಇಟ್ಟರೆ ಬರುತ್ತೆ. ಈಗ ಒಳಗಡೆ ಬರ್ತಾಯಿದ್ದೀನಿ ನೋಡಿ, ಒಳಗಡೆ ಈ ಥರ ಒಂದು ಅಕ್ಕಿ ಬ್ಯಾಗ್ ಬರುತ್ತಲ್ಲ, ಅಕ್ಕಿ ಬ್ಯಾಗು ಈ ಥರ ಬಕೆಟ್ಗಳಲ್ಲಿ ಈ ಥರ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ತುಳಸಿ ಇದೆ, ತುಳಸಿ ಒಂದು ಬ್ಯಾಗಲ್ಲಿ ಇಟ್ಟಿದ್ದೀನಿ, ಒಂದು ಪಾಟಲ್ಲಿ ಇಟ್ಟಿದ್ದೀನಿ. ಇಲ್ಲೊಂದು ಬ್ರಹ್ಮಕಮಲ ಗಿಡ ಇದೆ. ಸೊ ಇನ್ನೊಂದು ಶೋ ಗಿಡ ಅಂತಾರಲ್ಲ, ಇದು 4 ತಿಂಗಳಿಗೆ ಬೆಳವಣಿಗೆ ಆಗುತ್ತೆ, ತುಂಬ ದೊಡ್ಡದಾಗಿ ಬರುತ್ತೆ. ಇದು ತುಂಬಾ ಆಕ್ಸಿಜನ್, ಅಂದರೆ ಒಳ್ಳೆ ಶುದ್ಧವಾದ ಗಾಳಿ ಸಿಗುತ್ತೆ ನಮಗೆ ಆ ಗಿಡದಿಂದ. ಸೊ ಇದು ಬಂದು 3-4 ಗಿಡ ಇದ್ದಾವೆ, ಇಲ್ಲಿ ಈ ಥರ ಇಟ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೆ ಹತ್ರ ಒಂದು ಮಾವಿನ ಮರ, ಚೇಪೆಕಾಯಿ ಮರ ಇದೆ, ಅದರಿಂದ ನಮಗೆ ಬಿಸಿಲು ಅಷ್ಟಾಗಿ ಅನಿಸೋದಿಲ್ಲ. ಸೊ ನೋಡ್ತಾ ಇರ್ಬೋದು ಮನಿ ಪ್ಲ್ಯಾಂಟ್ ಗಿಡ ಎಷ್ಟು ದೊಡ್ಡದಾಗಿ ಬಂದಿದ್ರೆ, ಅಂದರೆ ನಿಮಗೆ ವಿಡಿಯೋದಲ್ಲಿ ಅದು ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸುತ್ತೆ, ಅದರಲ್ಲಿ ಒಬ್ಬರು ಊಟ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ ಎಲೆ ಅದು. ಸೊ ಅದಕ್ಕೋಸ್ಕರ ಅದನ್ನು ನಿಮಗೆ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ, ನಂದು 2 ಕೈ ಸೇರಿದ್ರೆ ಒಂದು ಎಲೆ ಆಗುತ್ತೆ, ಅಷ್ಟು ದೊಡ್ಡದಾಗಿದೆ ನೋಡಿ. ಇದು ಮಾವಿನ ಮರ, ಪಕ್ಕದಲ್ಲೇ ಚೇಪೆಕಾಯಿ ಮರ ಇದೆ. ಇನ್ನೊಂದು ಏನಾದರೂ ನೀವು ರೇಖಾ ಅಡುಗೆ ಚಾನಲ್ ಅವರು ಏನಾದರೂ ಇದನ್ನು ನೋಡ್ತಾ ಇದ್ದರೆ ದಯವಿಟ್ಟು ನೋಡಿ, ಯಾಕಂದರೆ ನೀವು ತುಂಬ ಜನ ಹಪ್ಳ ಸಂಡಿಗೆ ತೋರಿಸಿ ಅಂತೀರ, ಇಲ್ಲಿ ಬಿಸಿಲೇ ಇಲ್ಲ. ಸೊ ಗಿಡ ಮರನೇ ಇಟ್ಕೊಂಡಿದ್ದೀನಿ ನೋಡಿ. ಇದೇ ಕಾರಣದಿಂದ ನಾನು ಹಪ್ಳ ಸಂಡಿಗೆ ನಿಮಗೆ ರೆಸಿಪಿ ಹಾಕಿಲ್ಲ. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಎಲ್ಲೂ ಜಾಗನೂ ಇಲ್ಲ. ಇವಾಗ ನೋಡ್ತಾ ಇರ್ಬೋದು, ಈ ಗಿಡನೂ ನಮ್ಮ ದೊಡ್ಡಮ್ಮ ಮನೆಯಿಂದ ತಂದೆ, ನಾನೇ ಜಸ್ಟ್ ಇಟ್ಟೆ ನೋಡಿ. 2 ತಿಂಗಳಿಗೆ ಎಷ್ಟು ಬೌನ್ಸಿಯಾಗಿ ಗಿಡ ಬಂದಿದೆ, ಎಷ್ಟು ದಪ್ಪಕ್ಕೆ ಬಂದಿದೆ ನೋಡ್ತಾ ಇರ್ಬೋದು. ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಂತೂ. ಸೊ ಈ ಥರ ಗಿಡಗಳಿದ್ದಾಗ ಬೆಳಗಿನ ಜಾವ ಎದ್ದು ಬಂದಿದ ತಕ್ಷಣ ನೀವು ಗಿಡಗಳು ನೋಡಿ, ನಿಮಗೆ ಮೈಂಡ್ ಅನ್ನೋದು ಫ್ರೆಶ್ ಆಗುತ್ತೆ. ಈಗ ಇದರಲ್ಲಿ ದಾಸವಾಳ ಗಿಡ ಇಟ್ಟಿದ್ದೀನಿ. ಸೊ ಇದು ಬಂದ್ಬಿಟ್ಟು ಜಸ್ಟ್ ಕಡ್ಡಿ ಇಟ್ಟಿರೋದು. ಇದು ಕನಕಾಂಬರ ಗಿಡ ಒಂದು 3-4 ಗಿಡ ಇಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಇದು ಹೆಸರು ಗೊತ್ತಿಲ್ಲ, ಆದರೆ ಇದರಲ್ಲಿ ರೆಡ್ ಕಲರ್ ಫ್ಲವರ್ ಬರುತ್ತೆ. ಗಿಡ ಪೂರ್ತಿ ಮುಳ್ಳಿದೆ, ಸೊ ಅದು ಚಿಕ್ಕ ಚಿಕ್ಕ ಮುಳ್ಳಿದ್ದಾವೆ. ಇದು ಒಂದು ಇದು ಶೋ ಗಿಡ ಅಂತಲೇ ಹೇಳ್ಬೋದು. ಸೊ ಇದಂತೂ ನಮ್ಮ ಅಮ್ಮಗೆ ತುಂಬ ಇಷ್ಟವಾದಂಥ ಗಿಡ. 2 ಸರಿ ಬಿದ್ದೋಯ್ತು, ಬಿದ್ರೂ ತಾನಾಗೆ ಅದು ಚಿಗುರ್ಕೊಂಡು ಬಂದಿದೆ. ಇಲ್ಲಿ ಬಂದ್ಬಿಟ್ಟು ಇಂಡೋರ್ ಪ್ಲ್ಯಾಂಟ್ಗಳು ಇಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಚಪ್ಪಲಿ ಸ್ಟ್ಯಾಂಡಲ್ಲಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಚಪ್ಪಲಿ ಸ್ಟ್ಯಾಂಡಲ್ಲಿ 6 ಸ್ಟೆಪ್ ಇರುತ್ತಲ್ವ, ಅದರಲ್ಲಿ 2 ಸ್ಟ್ಯಾಂಡ್ ತೆಗೆದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಈ ಕಡೆ ಗೇಟ್ ಹತ್ರನೇ ಇದು ವಿಲೇದೆಲೆ. ಸೊ ವಿಲೇದೆಲೆ ಕರ್ಬೇ ಸೊಪ್ಪು ಮರದ ಮೇಲೆ ಹಬ್ಕೊಂಡು ಹೋಗಿದೆ. ಅದು ಆ ಕರ್ಬೇ ಸೊಪ್ಪು ನಮಗೆ ಯೂಸ್ ಇಲ್ಲ, ಯಾಕಂದರೆ ಪೂರ್ತಿ ಮೇಲೆ ಚಿಗುರುತ್ತೆ, ಕೆಳಗಡೆ ಅಂತೂ ಇಲ್ಲವೇ ಇಲ್ಲ. ಸೊ ಅದ್ರ ಮೇಲೆ ಎಲೆ ಹಾಕಿದಿರಿ, ಎಲೆ ಅಂತೂ ತುಂಬಾ ಜಾಸ್ತಿ ಬಂದಿದೆ. ಎಲೆ ಗಿಡ ಇಡೋದ್ರಿಂದ ತುಂಬಾ ಒಳ್ಳೆಯದು ಮನೆಗಳ ಹತ್ರ. ಸೊ ಯಾವುದೇ ರೀತಿ ಕೆಟ್ಟದ್ದು ಏನು ನಡೆಯೋದಿಲ್ಲ ಅಂತಾರೆ, ಅದಕ್ಕೋಸ್ಕರನೇ. ಈಗ ಈ ಕಡೆ ಸೈಡಲ್ಲಿ ನಾನು ಈ ಥರ ಇಂಡೋರ್ ಪ್ಲ್ಯಾಂಟ್ಗಳು ಇಟ್ಟಿದ್ದೀನಿ. ಈ ಥರ ದೊಡ್ಡ ದೊಡ್ಡ ವಾಟರ್ ಕ್ಯಾನ್ ಬರುತ್ತಲ್ವ, ಅದಕ್ಕೆಲ್ಲ ಪೈಂಟ್ ಮಾಡಿದ್ದೀನಿ, ಅದು ವೀಡಿಯೋ ಎಲ್ಲ ನಿಮ್ಗೆ ನೋಡಿರ್ತೀರ. ಈಗ ನೋಡಿ, ಇಲ್ಲಿ ಬಟನ್ ರೋಸ್ಗಳು ಇಟ್ಟಿದ್ದಾರೆ.
ಇಟ್ಟಿದ್ದಾರೆ. ನಮ್ಮ ಅಮ್ಮಗೆ ರೋಸ್ ಗಿಡ ಅಂದರೆ ತುಂಬ ಇಷ್ಟ, ಆದರೆ ಬಿಸಿಲಿಲ್ಲ, ಆದ್ರೂ ಸ್ವಲ್ಪ ಹೂವು ಬಂದಿದೆ. ಇದು ಬಂದ್ಬಿಟ್ಟು ಬೆಂಡೆಕಾಯಿ ಬೀಜ ಒಂದು 4-5 ಪಾಟಲ್ಲಿ ಹಾಕಿದರೆ, ಆದರೆ ಇದೊಂದು ಪಾಟಲ್ಲಿ ಚೆನ್ನಾಗಿ ದೊಡ್ಡದಾಗಿ ಬಂದಿದೆ ನೋಡಿ. ಇಲ್ಲಿ ಹ್ಯಾಂಗಿಂಗ್ ಪಾಟ್ಗಳು ಒಂದು 3 ಹಾಕಿದ್ದೀನಿ. ತುಂಬಾ ಹ್ಯಾಂಗಿಂಗ್ ಪಾಟ್ ಗಿಡಗಳಂದರೆ ನಂಗೆ ತುಂಬಾ ಇಷ್ಟ. ಸೊ ಜಾಗ ಇರೋದ್ರಿಂದ ಈ ಥರ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಅದೆಲ್ಲ ನಾನು ಪ್ಯಾಕೆಟ್ ಗಿಡಗಳು ತಂದು ಸಪ್ರೇಟಾಗಿ ಪಾಟ್ ತಂದು ನಾನೇ ಮಾಡ್ಕೊಂಡಿರೋದು. ಸೊ ರೆಡಿಯಾಗಿ ಸಿಗುತ್ತೆ ನಿಮಗೆ ಪಾಟಿಂಗ್ ಮಿಕ್ಸ್ ತೊಗೊಬಂದು ಆರಾಮಾಗಿ ಪಾಟಲ್ಲಿ ನೀವೇ ಇಟ್ಕೋಬೋದು. ನಾನು ಅದೇ ರೀತಿ ಮಾಡ್ಕೊಂಡಿದ್ದು. ಜಸ್ಟ್ ಗಿಡ ಒಂದು 50 ರೂಪಾಯಿ ಕೊಟ್ಟು ತೊಗೊಂಡಿದ್ದು. ಪಾಟ್ ಬಂದ್ಬಿಟ್ಟು ಅದು ನರ್ಸರಿಯಲ್ಲಿ ತೊಗೊಂಡಿದ್ದು 100 ರೂಪಾಯಿ ಅನ್ಕೊತೀನಿ. ಸೊ ಅದಕ್ಕೆಲ್ಲ ನಾನೇ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡಿದ್ದು. ರೆಡಿಮೇಡೇ ಸಿಗುತ್ತೆ ನಿಮಗೆ, ಒಂದು ಗಿಡ ತೊಗೊಂಡ್ರೆ 150 ರೂಪಾಯಿ ಬದಲು. ಸೊ ನೀವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಅದಕ್ಕೋಸ್ಕರನೇ ಈಗ ಇಲ್ಲಿ ನಮ್ಮದು ಒಂದು 10 ವರ್ಷದ ಹಳೆ ಮಲ್ಲಿಗೆ ಗಿಡ ಇದು, 5 ಸುತ್ತು ಮಲ್ಲಿಗೆ ಗಿಡ. ಇದನ್ನು ಒಂಚೂರು ನಾವೇನು ಮಾಡಿದಿರ ಕಟ್ ಮಾಡಿದಿರ ಹಾಗೆ ಬಿಟ್ಬಿಟ್ಟಿದ್ದೀರಿ, ಮರ ಥರ ಬೆಳ್ಕೊಂಡಿದೆ, ನೋಡ್ತಾ ಇರ್ಬೋದು. ಇದನ್ನು ಪೂರ್ತಿ ತೋರಿಸ್ತೀನಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ. ಒಂದು ಗಿಡದಲ್ಲಿ ಅಮ್ಮಮ್ಮ ಅಂದ್ರೂ ಒಂದು ಅರ್ಧ kg 1 kg ಹೂವು ಬಿಡುತ್ತೆ, ಅಷ್ಟು ಹೂವು ಬರುತ್ತೆ. ಇದು ಯಾವ ಸೀಸನ್ ಅಂದರೆ ಈ ಹಬ್ಬದ ಸೀಸನಲ್ಲಿ ಮಾತ್ರ ಬರೋದು. ಯುಗಾದಿಯಿಂದ ನೋಡಿ ಈ ಥರ ಮೇ ಜೂನ್ ಗಂಟ ಬರ್ತಾ ಇರುತ್ತೆ. ಸೊ ಈ ಮಲ್ಲಿಗೆ ಗಿಡ ಈ ಥರ ಇದೆ ನೋಡಿ. ಮಾವಿನ ಮರ, ಚೇಪೆಕಾಯಿ ಗಿಡ ಈ ಥರ ಇಟ್ಟಿದ್ದೀರಿ. ಈ ಥರ ಇದ್ದರೆ ನೋಡೋಕ್ಕೆ ಹೆಂಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಒಳ್ಳೆ ಫಾರೆಸ್ಟ್ ಒಳಗೆ ನಮ್ಮ ಮನೆ ಇರೋ ಥರ ಇದೆ. ಸೊ ಮಧ್ಯದಲ್ಲಿ ಕಾಂಕ್ರೀಟ್ ಹಾಕಿದ್ದನ್ನು ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಬಿಟ್ಟು ಬಾಳೆ ಗಿಡ ಇಟ್ಟಿದ್ದೀರಿ. ಹಾಗೆ ಇಲ್ಲಿ ಸ್ಪೈಡರ್ ಪ್ಲ್ಯಾಂಟ್ ಅಂತಾರೆ. ಸ್ಪೈಡರ್ ಪ್ಲ್ಯಾಂಟಲ್ಲಿ ಒಂದು 3-4 ವೆರೈಟಿ ಇಟ್ಟಿದ್ದೀನಿ. ಹಾಗೆ ಇದು ಬದನೆಕಾಯಿ ಗಿಡ. ಇದರಲ್ಲಿ ಇವಾಗ ಒಂಚೂರು ಹೂವು ಬಂದಿದೆ. ಇದು ಫಸ್ಟ್ ನಾನು ಗಿಡ ತಗೊಬಂದಿದ್ದು ನರ್ಸರಿ ಹೋಗಿ. ಸೊ ಇದು ಹೀಗೆ ಉಳಿಸ್ಕೊಂಡಿದ್ದೀನಿ. ಇದೊಂದು ಕಲರು, ಇನ್ನೊಂದು ಕಲರ್ ಇಟ್ಟಿದ್ದೀನಿ. ಹಾಗೆ ಬಕೆಟಲ್ಲಿ ದಾಸವಾಳ ಗಿಡ, ಇದು ಆರೆಂಜ್ ಕಲರ್ದು, ಇನ್ನೂ ಹೂವನೇ ಬಿಟ್ಟಿಲ್ಲ ನೋಡಿ. ಇದು ಸ್ಪೈಡರ್ ಪ್ಲ್ಯಾಂಟೇ. ನನಗೆ ಡಬಲ್ ಕಲರು, ತ್ರಿಬಲ್ ಕಲರು ಆ ಥರ ಕಾಂಬಿನೇಷನಲ್ಲಿ ಗಿಡಗಳು ಬರುತ್ತಲ್ಲ, ಅವಂದರೆ ತುಂಬ ಇಷ್ಟ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಈ ಥರ ಮನೆ ಹತ್ರ ನೋಡಿ ಬಾಳೆ ಗಿಡ ಸುತ್ತಲೂ ಈ ಥರ ಇಟ್ಕೊಂಡಿದ್ದೀನಿ, ನೋಡೋಕ್ಕೆ ಲುಕ್ಕಾಗಿರುತ್ತೆ, ಅದಕ್ಕೋಸ್ಕರನೇ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ದಾಳಂಬ್ರಿ ಮರ. ಇದೂ ತುಂಬ ಹಳೇದೆ, ನಾವು ಕರ್ದಾಕಿಲ್ಲ ಹಾಗೆ ಬಿಟ್ಟಿದ್ದೀರಿ. ಸೊ ಅಲ್ಲಿ ಒಂದು ಅಮೃತ ಬಳ್ಳಿ ಗಿಡ ಇಟ್ಟಿದ್ದೀನಿ, ಅದು ಕೂಡ ಹಬ್ಕೊಂಡೋಗಿದೆ. ಇಲ್ಲಿ ನೋಡಿ ಪೈನಾಪಲ್ ಗಿಡನೂ ಇಟ್ಟಿದ್ದೀನಿ, ಚೆನ್ನಾಗಿ ಚಿಗುರಿದೆ. ಸೊ ನೋಡೋಣ ಅಂತ ಟ್ರೈ ಮಾಡಿದೆ. ಹಾಗೆ ಇಲ್ಲಿ ನೋಡಿ ಸ್ಪೈಡರ್ ಪ್ಲ್ಯಾಂಟು. ಇದರಲ್ಲಿ ಇನ್ನೊಂದು ಬೇಬೀಸ್ ಬಂದಿದೆ ಚಿಕ್ಕದು, ಅದನ್ನು ನೀವು ಕಟ್ ಮಾಡಿ ಇನ್ನೊಂದು ಪಾಟಲ್ಲಿ ಕೂಡ ಇಡ್ಬೋದು. ಇದಂತೂ ನಮಗೆ ಮೈಂಡ್ ಫ್ರೆಶ್ ಆಗಿ ಇಟ್ಕೊಳ್ಳುತ್ತೆ. ಏನಾದರೂ ಟೆನ್ಷನ್ ಆದಾಗ ಹೊರಗಡೆ ಬಂದು ಈ ಥರ ಗಿಡಗಳು ನೋಡಿದಾಗ ನನಗೆ ಮೈಂಡ್ ಚೇಂಜ್ ಆಗಿಬಿಡುತ್ತೆ. ಸೊ ಈ ಥರ ತುಂಬ ಇಷ್ಟ ನನಗೆ. ನಮ್ಮ ಮನೆ ಹತ್ರ ಬಿಸಿಲು ಕಡಿಮೆ ಇರೋದ್ರಿಂದನೇ ನಾನು ಜಾಸ್ತಿ ಇಂಡೋರ್ ಪ್ಲ್ಯಾಂಟ್ಗಳು ಇಟ್ಟಿರೋದು ನೋಡಿ. ಈ ಬುದ್ಧ ಅಂತೂ ತುಂಬ ಜನ ನೋಡ್ದಾರಲ್ಲ, ನನಗೂ ಬೇಕಂತ ಕೇಳ್ತಾರೆ. ಸೊ ಸರ್ಜಾಪುರಗೆ ಹೋಗೋ ರೂಟಲ್ಲಿ ಅದಿತ್ತು, ಅದಕ್ಕೆ ತಗೊಬಂದೆ. 1000 ರೂಪಾಯಿ ಹೇಳಿದ್ರು, ನಾನು ಜಸ್ಟ್ 600 ರೂಪೀಸ್ ಕೊಟ್ಟು ತಗೊಬಂದೆ. ಇವಾಗ ನೋಡ್ತಾ ಇರ್ಬೋದು ಇದೆಲ್ಲ ಇಂಡೋರ್ ಪ್ಲ್ಯಾಂಟೇ. ಸೊ ಇಂಡೋರ್ ಪ್ಲ್ಯಾಂಟ್ ಅಂದರೆ ನಂಗೆ ತುಂಬಾ ಇಷ್ಟ. ಬೆಳಗ್ಗೆ ಹೊತ್ತು ಇಲ್ಲಿ ಬಿಸಿಲು ಬರುತ್ತೆ, ಮಧ್ಯಾಹ್ನದ ಮೇಲೆ ಬರೋಲ್ಲ, ಹಂಗಾಗಿ ನಾನು ಈ ಕಡೆ ಇಟ್ಕೊಂಡಿದ್ದೀನಿ. ಅವೆರಡು ಪಾರ್ಟು ನಾನೇ ಮಾಡಿರೋದು, ಖಂಡಿತ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ಇವತ್ತಿನ ಗಾರ್ಡನ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.